ಕಾಣಿಸ್ತಾ ಇದೆ. ಸ್ಟೀಲ್ ಬ್ರಿಡ್ಜ್ ಮೇಲೆ ಓಡಾಡೋದೇ ಕಷ್ಟ ಅನ್ನೋ ರೀತಿ ಆಗಿದೆ. ಯಾಕೆ ಸರ್ ಇಷ್ಟು ಕಳಪೆ ಕಾಮಗಾರಿ ಬಿಬಿಎಂಪಿಯಿಂದ ಯಾವ ರೀತಿಯಾದ ನಿರ್ಲಕ್ಷ್ಯ ಇದೆ? ಕೇವಲ 2 ವರ್ಷಗಳ ಹಿಂದೆ ಲೋಕಾರ್ಪಣೆಗೊಂಡಿರ್ತಕ್ಕಂಥ ಶಿವಾನಂದ್ ವೃತ್ತದ ಬಳಿ ಇರ್ತಕ್ಕಂಥ ಸುಮಾರು 490 ಮೀಟರ್ ಉದ್ದದ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈದರಾಬಾದ್ ಮೂಲದ ಎಂವಿಆರ್ ಅನ್ನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಸಂಸ್ಥೆಯ ಗುತ್ತಿಗೆದಾರರ ಮೂಲಕ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಸ್ಟೀಲ್ ಬ್ರಿಡ್ಜು ಇಲ್ಲಿ ಇದು ಹಲವಾರು ಬಾರಿ ಈ ರೀತಿಯ ದೂರುಗಳು ಬಂದಿರತಕ್ಕಂಥದ್ದು. ನೋಡಿದಾಗ ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡಿದಾಗ ಅದೆಲ್ಲ ಒಂದು ಕಡೆ ಅತ್ಯಂತ ಅವೈಜ್ಞಾನಿಕವಾಗಿ ಅದರ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಲ್ಲೋ ಅದು ತಗೊಳ್ಬೇಕಾಗಿರ್ತಕ್ಕಂಥ ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಳ್ಳದೆ ಈ ಒಂದು ಬ್ರಿಡ್ಜ್ನ ಈ ಒಂದು ಸ್ಟೀಲ್ ಬ್ರಿಡ್ಜ್ನ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ವಿಶೇಷ ಏನು ಅಂತಂದ್ರೆ PWD ಇಲಾಖೆಯಿಂದ ಇಲ್ಲಿಗೆ ಬಿಬಿಎಂಪಿಗೆ ವರ್ಗಾವಣೆ ಆಗಿ ಬಂದಿರತಕ್ಕಂಥ ಕೆಲವೊಂದಷ್ಟು ಜನ ಅಧಿಕಾರಿಗಳು ಸೇರಿದಾಗ ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಈ ಸ್ಟ್ರಕ್ಚರ್ ಬಗ್ಗೆ ಅಧ್ಯಯನ ಮಾಡದೆ ಅಲ್ಲಿ ಆ ನೆಲದ ಒಂದು ಜೌಗ್ ಭೂಮಿನ ಗಟ್ಟಿ ಭೂಮಿನ ಜೇಡ್ ಮಣ್ಣಿಂದ ಕೂಡಿದೆಯಾ ಇದರ ಒಂದು ಪರಿಶೀಲನೆ ಮಾಡಿದೆ. ಈ ಮಣ್ಣಿನ ಒಂದು ಇದು ಪ್ರಯೋಗಾಲಯಕ್ಕೆ ಕಳಿಸಿ ಅದರ ಗಟ್ಟಿಮುಟ್ಟಿಯನ್ನ ಅದರ ಕ್ವಾಲಿಟಿಯನ್ನ ಅದರ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅನ್ನೋದೊಂದು ಆ ಪ್ರಯೋಗಾಲಯದ ಒಂದು ವರದಿಯನ್ನು ತರಿಸ್ಕೊಳ್ಳದೆ ಈ ರೀತಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರೋದ್ರಿಂದ ಈ ಸ್ಟೀಲ್ ಬ್ರಿಡ್ಜ್ನ ಬಿರುಕು ಬಂದಿರ್ತದೆ ಅಥವಾ ಜಾಯಿಂಟ್ ಅಲ್ಲಿ ಬಿರುಕು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಆ ಜಾಯಿಂಟ್ಗಳಲ್ಲಿ ಅದು ಆಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಅದು ಆಗಬಾರ್ದು ಅಂತ ಅತ್ಯಂತ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ನೋಡಿದಾಗ ಉದಾಹರಣೆಗೆ L&T ಸಂಸ್ಥೆಗಳು ನಿರ್ಮಾಣ ಮಾಡುವಂಥ ಪ್ರಾಜೆಕ್ಟ್ಗಳು ನೋಡಿದಾಗ ಈ ರೀತಿಯ ಅವಘಡಗಳೆಲ್ಲೂ ಕಾಣಿಸಿಲ್ಲ. ಎಲ್ಲ ಒಂದು ಕಡೆ ಇಂಥ ಕೆಲಸಗಳಲ್ಲಿ ಪ್ರಾವೀಣ್ಯತೆ ಪಡೆದೇ ಇರತಕ್ಕಂಥ ನಾವೆಲ್ಲೂ L&T, ನಾಗಾರ್ಜುನ ಮತ್ತೆ ಕಲ್ಯಾಣಿ ಈ ತರ ಕಂಪನಿ ಹೆಸರುಗಳನ್ನು ಕೇಳಿದೀವಿ. ಈ MVR ಅನ್ನೋರು ನನಗೆ ಗೊತ್ತಿರೋ ಹಾಗೆ ರಸ್ತೆಗಳ ಅಂತಂದ್ರೆ ಕಾಂಕ್ರೀಟ್ ವೈಟ್ ಟಾಪಿಂಗ್ ಈ ರಸ್ತೆಗಳನ್ನು ಮಾಡೋದಕ್ಕೆ ಅವರು ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಆದ್ರೆ ಈ ಸ್ಟೀಲ್ ಬ್ರಿಡ್ಜ್ ಅಂತ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತ ಇಂಥ ಒಂದು ರಸ್ತೆಗಳು ನಿರ್ಮಾಣ ಮಾಡುವಂತ ಸಂದರ್ಭ ಅವ್ರ ನೈಪುಣ್ಯತೆ ಇತ್ತಾ ಇಲ್ವಾ ಅನ್ನೋದು ಕೂಡ ಇವ್ರು ಪರಿಶೀಲನೆ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳು ಅವ್ರ ಹತ್ರ ಇದೆಯಾ, ಮತ್ತೆ ಆ ಸಂಸ್ಥೆಯಲ್ಲಿರ್ತಕ್ಕಂಥ ಇಂಜಿನಿಯರ್ಗಳು ಇದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಾರೆ ಅನ್ನೋ ಒಂದು ಮನವರಿಕೆಯನ್ನ ಕೂಡ ಪಡ್ಕೊಂಡು ಮಾಡಬೇಕಾಗಿತ್ತು. ಎಲ್ಲೊಂದು ಕಡೆ ಇವತ್ತು ಪಾಲಿಕೆ ಇಂಥ ಒಂದು ಎಡವಟ್ಟು ಮಾಡಿರುವಂತ ದೃಷ್ಟಿಯಿಂದ ಇವತ್ತು ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಇವತ್ತು ಇಂಥ ಸಾರ್ವಜನಿಕರಿಗೆ ಅಂತ ತೆರೆದಿರ್ತಕ್ಕಂಥ ಈ ರಸ್ತೆಯಲ್ಲಿ ಬಿರುಕು ಕಾಣಿಸಿರ್ತಕ್ಕಂಥದ್ದು. ಒಂದು ಈಗಾಗಲೇ ಬಿಬಿಎಂಪಿ ಇಂಥ ವಿಷಯಗಳಲ್ಲಿ ನಿರಾಸಕ್ತಿ ತೋರಿಸ್ತಾ ಇರ್ತಕ್ಕಂಥ ಇದೇ ಮೊದಲೇನಲ್ಲ. ಬಾಲಗಂಗಾಧರ ಸ್ವಾಮೀಜಿ ಫ್ಲೈಓವರ್ ಏನಿದೆ ನಮ್ಮ ಶಿರ್ಸಿ ಸರ್ಕಲ್ ಇಂದ ಬಿಬಿಎಂಪಿ ನಮ್ಮ ಈ ಕಚೇರಿಗೆ ಸಮೀಪ ತನಕ ಇರತಕ್ಕಂಥ ಆ ರಸ್ತೆನೂ ನೋಡಿದಾಗ ಕೂಡ ಹಲವಾರು ಬಾರಿ ಇದನ್ನ ತೇಪೆ ಹಾಕುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಸುಮ್ಮನಹಳ್ಳಿ ಬಳಿ ಇರ್ತಕ್ಕಂಥ ಫ್ಲೈಓವರ್ ಅಲ್ಲಿ ಕೂಡ 3-4 ಬಿರುಕುಗಳು ಕಾಣಿಸಿರ್ತಕ್ಕಂಥದ್ದು. ಹಾಗೆ ಪೀಣ್ಯ ಬಳಿ ಇರ್ತಕ್ಕಂಥ ಒಂದು ನಮ್ಮ ಪೀಣ್ಯ ದಾಸರಳ್ಳಿ ಬಳಿ ಇರ್ತಕ್ಕಂಥ ಫ್ಲೈಓವರ್ ಅಲ್ಲಿ ಕೂಡ ಹಲವಾರು ಬಾರಿ ಬಿರುಕುಗಳು ಬಿಟ್ಟಿರ್ತಕ್ಕಂಥದ್ದು, ವಾಹನಗಳ ಸಂಚಾರ ನಿಲ್ಲಿಸಿರ್ತಕ್ಕಂಥ ನಾವು ನೋಡಿರೋದು. ಎಲ್ಲ ಒಂದು ಕಡೆ ಇವರು ಕಳಪೆ ಕಾಮಗಾರಿಗಳನ್ನ ಇವರು ಒಂದು ತಡೆಗಟ್ಟೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋದು, ಮತ್ತೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಿಸೋದ್ರಲ್ಲಿ ಇವರೆಲ್ಲ ಒಂದು ಕಡೆ ವೈಫಲ್ಯ ಕಂಡಿದ್ದಾರೆ ನಮ್ಮ ಬಿಬಿಎಂಪಿ ಅವರು ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ.